ಆತ್ಮೀಯರೇ, ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟಗಳು ಬಂದೇ ಬರುತ್ತವೆ. ಆದರೆ ಪತಂಜಲ ಬದುಕಿನಲ್ಲಿ ಬಂದಂತಹ ಸಮಸ್ಯೆಗಳನ್ನು ತಿಳಿದುಕೊಂಡರೆ ಎಂತಹ ಕಟುಕ ಮನಸ್ಸು ಇದ್ದವರು ಸಹ ಅಳಲು ಪ್ರಾರಂಭಿಸುತ್ತಾರೆ. ಈ ಕಥೆಯನ್ನು ಕೇಳುವವರ ಕಣ್ಣಲ್ಲಿ ಒಂದು ಬಾರಿ ನೀರು ಬರಲೇಬೇಕು. ಇಂತಹ ಪರಿಸ್ಥಿತಿ ಯಾರಿಗೂ ಬರಬಾರದು ಎಂಬ ನನ್ನ ಅನಿಸಿಕೆಯಾಗಿದೆ. ಅವಳ ಕಷ್ಟ ಈಗ ನಿವಾರಣೆ ಆಯಿತು ಅನ್ನುವುದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಅವಳ ಕಥೆಯನ್ನು ತಿಳಿದುಕೊಳ್ಳೋಣ. ಒಂದೂರಲ್ಲಿ ಒಂದು ಬ್ರಾಹ್ಮಣ ಕುಟುಂಬ, ಬಹಳ ಶ್ರೀಮಂತ ಕುಟುಂಬ. ಮನೆಯಲ್ಲಿ ಆಳು ಕಾಳುಗಳು ಇದ್ದರು. ಪತಂಜಲಳು ಮದುವೆ ವಯಸ್ಸಿಗೆ ಬಂದಳು. ಅವಳ ತಂದೆ ತಾಯಿ ಮಗಳಿಗೆ ಹುಡುಗನನ್ನು ಹುಡುಕುತ್ತಿರುವಾಗಲೇ ಪತಂಜಲಳು ಅವಳ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗನ ಮೇಲೆ ಪ್ರೀತಿ ಹುಟ್ಟಿ ಅವಳು ಅವನನ್ನು ಕರೆದುಕೊಂಡು ಊರು ಬಿಟ್ಟು ಇಬ್ಬರು ಕೂಡಿ ಓಡಿ ಹೋದರು. ಒಂದೂರಿನಲ್ಲಿ ಅವರು ಮದುವೆಯಾಗಿ ಸುಖವಾಗಿ ಸಂಸಾರ ನಡೆಸಲು ಪ್ರಾರಂಭಿಸಿದರು. ಕೆಲವು ತಿಂಗಳುಗಳು ಕಳೆದವು. ಅವಳು ಗರ್ಭಿಣಿಯಾದಳು. ಆಗ ಪತಂಜಲ ತನ್ನ ಗಂಡನಿಗೆ ತವರು ಮನೆಗೆ ಹೋಗಲು ಅನುಮತಿಯನ್ನು ಕೇಳುತ್ತಾಳೆ. ಆದರೆ ಗಂಡನು ಅವಳಿಗೆ ತಿಳುವಳಿಕೆ ಹೇಳಿ ಅವಳನ್ನು ತಡೆಯುತ್ತಾನೆ. ಕೆಲವು ದಿನಗಳ ನಂತರ ಅವಳಿಗೆ ಮನೆಯಲ್ಲಿಯೇ ಮಗು ಹುಟ್ಟುತ್ತದೆ. ಹೀಗೆ 3-4 ವರ್ಷಗಳು ಕಳೆದ ನಂತರ ಅವಳು ಪುನಃ ಗರ್ಭಿಣಿಯಾಗುತ್ತಾಳೆ. ಈ ಬಾರಿ ಅವಳು ಗಂಡನಿಗೆ ಹೇಳದೆ ಮನೆಯಲ್ಲಿರುವ ಆಳಿಗೆ ತಿಳಿಸಿ ತಾನು ತವರು ಮನೆಗೆ ತಾಯಿಯನ್ನು ನೋಡಲು ಹೋಗುತ್ತಿರುವುದಾಗಿ ಗಂಡನಿಗೆ ತಿಳಿಸಲು ಆಳಿಗೆ ಹೇಳಿ ಹೊರಟು ಹೋಗುತ್ತಾಳೆ. ಇದನ್ನು ತಿಳಿದ ಗಂಡ ಅವಳು ಹೋದ ದಿಕ್ಕಿನಲ್ಲಿಯೇ ಹೋಗುತ್ತಾನೆ. ಕೊನೆಗೂ ಅವರನ್ನು ಹುಡುಕಿ ಕರೆದುಕೊಂಡು ಮನೆಗೆ ಬರುತ್ತಾನೆ. ಅವಳ ತಾಯಿಯ ಬಗ್ಗೆ ಹಂಬಲಿಸುವುದನ್ನು ಕಂಡು ಇವಳು ನನ್ನ ಸಲುವಾಗಿ ತಂದೆ ತಾಯಿಯನ್ನು ಬಿಟ್ಟು ಬಂದಿದ್ದಾಳೆ. ಅವಳ ಆಸೆ ಈಡೇರಿಸುವುದು ನನ್ನ ಕರ್ತವ್ಯ ಎಂದು ಒಂದು ಚಕ್ಕಡಿಯನ್ನು ತೆಗೆದುಕೊಂಡು ಮಗ ಮತ್ತು ತುಂಬು ಗರ್ಭಿಣಿಯಾದ ಹೆಂಡತಿಯನ್ನು ಕುಳ್ಳಿರಿಸಿ ಊರಿಗೆ ಕರೆದುಕೊಂಡು ಹೊರಟು ಹೋಗುತ್ತಾನೆ. ಊರಿಗೆ ಹೋಗುವಾಗ ದಟ್ಟವಾದ ಕಾಡು. ಆ ಕಾಡಿನ ಮಧ್ಯೆ ಹೋಗುತ್ತಿರುವಾಗ ಅವಳಿಗೆ ಪ್ರಸವ ವೇದನೆ ಪ್ರಾರಂಭವಾಗುತ್ತದೆ. ಆಗ ಗಂಡನಿಗೆ ಸರಿಯಾದ ಸ್ಥಳ ಹುಡುಕಿಕೊಂಡು ಬರಲು ತಿಳಿಸುತ್ತಾಳೆ. ಆಗ ಗಂಡ ಸ್ಥಳ ಹುಡುಕಲು ಹೋಗುತ್ತಾನೆ. ಆದರೆ ಎಷ್ಟು ಹೊತ್ತಾದರೂ ಬರುವುದಿಲ್ಲ. ಕೊನೆಗೆ ನೋವುಗಳು ಅತೀವವಾಗಿ ಅವಳು ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಹಸುಗೂಸನ್ನು ಮತ್ತು 4 ವರ್ಷದ ಇನ್ನೊಂದು ಮಗುವನ್ನು ಕರೆದುಕೊಂಡು ಎಲ್ಲ ಶಕ್ತಿಯನ್ನು ಬಳಸಿ ಗಂಡನನ್ನು ಹುಡುಕಲು ಪ್ರಾರಂಭಿಸುತ್ತಾಳೆ. ಮುಂದೆ ಬರುವಷ್ಟರಲ್ಲಿಯೇ ಗಂಡ ಹಾವು ಕಡಿದು ಸತ್ತು ಬಿದ್ದಿದ್ದನ್ನು ಕಂಡು ಚೀರಾಡಲು ಪ್ರಾರಂಭಿಸುತ್ತಾಳೆ. ಪ್ರಾರಬ್ಧವೇ, ನನ್ನಿಂದಲೇ ನನ್ನ ಗಂಡ ಸಾಯುವ ಹಾಗೆ ಆಯಿತಲ್ಲ ಎಂದು ನೊಂದುಕೊಳ್ಳುತ್ತಾಳೆ. 2 ಮಕ್ಕಳನ್ನು ಕರೆದುಕೊಂಡು ತನ್ನ ತಾಯಿಯ ಊರಿಗೆ ಬರಲು ತಯಾರಾಗುತ್ತಾಳೆ. ದಾರಿಯಲ್ಲಿ ಬರುವಾಗ ನದಿಯೊಂದು ಇರುತ್ತದೆ. ಅದನ್ನು ದಾಟಬೇಕು. ಇಬ್ಬರ ಮಕ್ಕಳನ್ನು ಕರೆದುಕೊಂಡು ದಾಟಲು ಆಗುವುದಿಲ್ಲ. ಅದಕ್ಕಾಗಿ ಅವಳು ಮೊದಲ ಹಸುಗೂಸನ್ನು ಬಟ್ಟೆಯಲ್ಲಿ ಸುತ್ತಿ ಹಿಡಿದುಕೊಂಡು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋಗಿ ಒಂದು ಪೊದೆಯಲ್ಲಿ ಹಸುಗೂಸನ್ನು ಮಲಗಿಸಿ ಬರುತ್ತಾಳೆ. ಆಗ ಒಂದು ಹದ್ದು ಅದನ್ನು ನೋಡುತ್ತದೆ. ಆಕೆ ಪುನಃ ನದಿಯಲ್ಲಿ ಇಳಿದು ದೊಡ್ಡ ಮಗನನ್ನು ಕರೆದುಕೊಂಡು ಬರುವಾಗ ಅವಳ ದೃಷ್ಟಿಯೆಲ್ಲ ಹಸುಗೂಸಿನ ಮೇಲೆ ಇರುತ್ತದೆ. ಆದರೆ ಆ ಹದ್ದು ಹಸುಗೂಸನ್ನು ತೆಗೆದುಕೊಂಡು ಹೋಗಲು ಹವಣಿಸುತ್ತದೆ. ಇದನ್ನು ನೋಡುತ್ತಿದ್ದ ತಾಯಿ ಅದನ್ನು ಓಡಿಸಲು ಪ್ರಯತ್ನಿಸುತ್ತಾಳೆ. ಆದರೂ ಸಹ ಆ ಹದ್ದು ಮಗುವನ್ನು ತನ್ನ ಕಾಲಿನಲ್ಲಿ ಎತ್ತಿಕೊಂಡು ಹಾರಿ ಹೋಗುತ್ತದೆ. ಆಗ ಇದನ್ನು ಕಂಡು ಪತಂಜಲ ಚೀರಾಡಲು ಪ್ರಾರಂಭಿಸುತ್ತಾಳೆ. ದೊಡ್ಡ ಮಗು ಅವಳು ಚೀರುವುದನ್ನು ಕಂಡು ತನ್ನನ್ನು ಕೂಗುತ್ತಿದ್ದಾಳೆ, ತನ್ನನ್ನು ಕರೆಯುತ್ತಿದ್ದಾಳೆ ಎಂದು ತಿಳಿದು ನದಿಯಲ್ಲಿ ಹಾರಿಬಿಡುತ್ತದೆ. ಹರಿಯುತ್ತಿರುವ ನದಿ ಮಗುವನ್ನು ಕೊಚ್ಚಿಕೊಂಡು ಹೋಗುತ್ತದೆ. ಅಯ್ಯೋ ನನ್ನ ವಿಧಿಯೇ, ಹಾವು ಕಡಿದು ಗಂಡ ಸತ್ತ, ಒಂದು ಮಗು ಹದ್ದು ಎತ್ತುಕೊಂಡು ಹೋಯಿತು, ಮಗ ನದಿಯಲ್ಲಿ ಕೊಚ್ಚಿ ಹೋದ ಎಂದು ಅಳುತ್ತಾ ತನ್ನ ತಾಯಿಯ ಊರಿಗೆ ಬಂದಾಗ ಅಲ್ಲಿ ಒಬ್ಬ ವ್ಯಕ್ತಿಯಿಂದ ಅವಳಿಗೆ ತಿಳಿಯುತ್ತದೆ. ಅವಳ ತಾಯಿ, ತಂದೆ, ಅಣ್ಣ, ತಮ್ಮಂದಿರು ಮನೆಗೆ ಬೆಂಕಿ ಬಿದ್ದ ಕಾರಣ ಸುಟ್ಟು ಹೋದರೆಂದು. ಅವಳಿಗೆ ಭೂಮಿಯೇ ಬಾಯಿ ಬಿಟ್ಟು ಅದರಲ್ಲಿ ಅವಳು ಬಿದ್ದಳು ಅನ್ನುವ ತರಹ ಚೀರಾಡಲು ಪ್ರಾರಂಭಿಸುತ್ತಾಳೆ. ಮೈಯಲ್ಲಿರುವ ಬಟ್ಟೆಯನ್ನೆಲ್ಲ ಹರಿದುಕೊಳ್ಳುತ್ತಾಳೆ. ಹುಚ್ಚಿಯ ತರಹ ಚೀರಾಡುತ್ತಾ ಗಂಡ ಹಾವು ಕಡಿದು ಸತ್ತ, ಮಗ ನದಿಯಲ್ಲಿ ಕೊಚ್ಚಿ ಹೋದ, ಇನ್ನೊಬ್ಬ ಮಗನನ್ನು ಹದ್ದು ಎತ್ತುಕೊಂಡು ಹೋಯಿತು, ತಂದೆ ತಾಯಿ ಅಣ್ಣ ತಮ್ಮಂದಿರು ಬೆಂಕಿಯಲ್ಲಿ ಸುಟ್ಟರು ಎಂದು ಎನ್ನುತ್ತಾ
ಹಾದಿ ಬೀದಿಯೆಲ್ಲ ಸುತ್ತುತ್ತಿದ್ದಳು. ಜನರು ಅವಳಿಗೆ ಕಲ್ಲು ತೆಗೆದುಕೊಂಡು ಹೊಡೆಯುತ್ತಿದ್ದರು. ಒಂದು ದಿನ ಗೌತಮ ಬುದ್ಧರು ಜನರಿಗೆ ಮತ್ತು ಶಿಷ್ಯರಿಗೆ ಬೋಧನೆಯನ್ನು ಮಾಡುತ್ತಿರುವಾಗ ಪತಂಜಲ ನಗ್ನವಾಗಿ ಅಲ್ಲಿ ಬರುತ್ತಿರುವುದನ್ನು ಜನರು ಕಂಡು ಬೆದರಿಸಿ ಓಡಿಸಲು ಪ್ರಯತ್ನಿಸುತ್ತಾರೆ. ಆಗ ಗೌತಮ ಬುದ್ಧರು ಅದನ್ನು ತಡೆದು ಅವಳನ್ನು ಸಂತೈಸುತ್ತಾನೆ. ಆಗ ಅವಳಿಗೆ ತಾನು ಇದ್ದ ಪರಿಸ್ಥಿತಿ ತಿಳಿಯುತ್ತದೆ. ಕೆಲವು ಜನರು ಅವಳಿಗೆ ಹೊದಿಕೆಯನ್ನು ಹೊದಿಸುತ್ತಾರೆ. ಅವಳು ನಡೆದುದೆಲ್ಲವನ್ನು ಗೌತಮ ಬುದ್ಧನಿಗೆ ತಿಳಿಸುತ್ತಾಳೆ. ಆಗ ಅವಳಿಗೆ ಗೌತಮ ಬುದ್ಧರು ತಿಳುವಳಿಕೆಯನ್ನು ನೀಡಿ ಧ್ಯಾನ ಮಾಡಲು ಹಚ್ಚುತ್ತಾರೆ. ಅವಳು ಒಂದು ದಿನ ಸ್ನಾನ ಮಾಡುವಾಗ ಮೊದಲಿಗೆ ಮೈಮೇಲೆ ಹಾಕಿಕೊಂಡ ನೀರು ಸ್ವಲ್ಪ ಹಾದಿಯಲ್ಲಿ ಹೋದಾಗ ಭೂಮಿಯ ನೀರನ್ನು ನುಂಗುತ್ತದೆ. ಎರಡನೇ ಬಾರಿ ಮೈಮೇಲೆ ನೀರು ಹಾಕಿಕೊಂಡಾಗ ಮೊದಲು ಹೋದ ನೀರಿಗಿಂತ ಸ್ವಲ್ಪ ದೂರ ಹೋಗಿ ಆವಿಯಾಗುತ್ತದೆ. ಮೂರನೇ ಬಾರಿ ಹಾಕಿಕೊಂಡ ನೀರು ಎರಡನೇ ಬಾರಿ ಹೋದ ನೀರಿಗಿಂತ ಮುಂದೆ ಹರಿದು ಹೋಗಿ ಅದು ಸಹ ಆವಿಯಾಗುತ್ತದೆ. ಇದರಿಂದ ಅವಳು ತಿಳಿದುಕೊಂಡಿದ್ದೇನೆಂದರೆ ಅಲ್ಪಾಯುಷಿಗಳು ಮೊದಲಿಗೆ ಸಾಯುತ್ತಾರೆ, ಮಧ್ಯಮ ಆಯುಷಿಗಳು ಮಧ್ಯಮ ವಯಸ್ಸಿನಲ್ಲಿ ಸಾಯುತ್ತಾರೆ, ದೀರ್ಘಾಯುಷಿಗಳು ಕೊನೆಗೆ ಸಾಯುತ್ತಾರೆ ಎಂದು. ಆಗ ಅವಳ ಮನಸ್ಸು ತುಂಬ ಶಾಂತವಾಯಿತು. ಅವಳು ಒಂದು ದಿನ ಧ್ಯಾನಕ್ಕೆ ಕುಳಿತವಳು ಮೇಲೆ ಏಳಲೇ ಇಲ್ಲ, ಮುಕ್ತಿಯನ್ನು ಪಡೆದಿದ್ದಳು. ಪ್ರತಿಯೊಂದು ಜೀವಿ ಹುಟ್ಟಿದ್ದು ಸಾಯಲೇಬೇಕಲ್ವೇ? ಆತ್ಮೀಯರೇ, ಈ ಕತೆ ಹೇಗೆ ಅನ್ನಿಸಿತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಬರೆಯಿರಿ. ಮತ್ತು ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.